ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ಡ್ರೀಮ್ ಇತ್ತು ಚಿಕ್ಕನಿದ್ದಿಂದ ಕಲೆಕ್ಷನ್ ಮಾಡ್ಕೊಂಡು ಬಂದಿದೆ. ಈ ಕಾರ್ ಬಂದು ನಮ್ಮ ಅಪ್ಪ ಕೊಡಿಸಿದ್ದು. ನಂಗೆ ಈ ಕಾರ್ ಸಖತ್ ಇಷ್ಟ. ಯಾಕೆಂದ್ರೆ ನನಗೆ ಬ್ಲ್ಯಾಕ್ ಕಲರ್ ಅಂದರೆ ಸಖತ್ ಇಷ್ಟ. ಮತ್ತು ಸಿಲ್ವರ್ ಕಲರ್ ಇದ್ರದ್ದು ಸಖತ್ತಾಗಿ ಮಾಡಿಫೈ ಮಾಡಿದ್ದಾರೆ. ಇದ್ರದ್ದು ಮಾಡೆಲ್ ಹೆಸರು ಬಂದು ಲಕ್ಸುರಿ ಇದು ವೆಹಿಕಲ್ ರಿಮೋಟ್ ಕಂಟ್ರೋಲ್ ಅಂತ ಸಖತ್ತಾಗಿರುತ್ತೆ. ನೀವು ಬೇರೆ ಬೇರೆ ಕಾರ್ಗಳು ನೋಡಿದ್ದೀರಲ್ಲ, ಅದು ಬ್ಯಾಟ್ರಿ ಇರುತ್ತೆ, ಹೆಂಗೆ ವೈರ್ ಜೊತೆ ಅಟ್ಯಾಚ್ಮೆಂಟ್ ಇದೆ. ಈ ಥರ ಅಲ್ಲ ಗೈಸ್, ಎಷ್ಟೊಂದು ಜನಕ್ಕೆ ಬ್ಯಾಟ್ರಿ ಮಾಡೋಕ್ಕೆ ಗೊತ್ತಿರಲ್ಲ. ಈ ಕಾರ್ನ ನಾನು ಯಾಕೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ ಇದು ಬಂದು ಶೆಲ್ ಕಾರ್, ಸಖತ್ತಾಗಿ ಸ್ಪೀಡ್ ಹೋಗುತ್ತೆ. ಇದು ಮಾಡಿಫೈ ಹೆಂಗಿದೆ ಅಂತ ನೋಡಿ. ಅದ್ರ ಮೇಲೆ 8 ಅಂತ ಬರ್ತಿದ್ದಾರೆ. ಅದ್ರದ್ದು ಮಾಡೆಲ್ ನೋಡಿ ಗೈಸ್, ಇಲ್ಲಿ ನಮ್ಮ ಮಾಡೆಲ್ ಬಂದು ಲಾಸ್ಟ್ ಇದೆ. ಇದ್ರ ಬಗ್ಗೆ ಇನ್ನೂ ಓದ್ಬಿಟ್ಟು ನಿಮ್ಗೆ ಹೇಳ್ತೀನಿ ಗೈಸ್. ಇದಕ್ಕೆ 3 ಬ್ಯಾಟ್ರಿ ಇದೆ. ಅದ್ರ ಬಿಟ್ಟರೆ ಅದು ರಿಮೋಟ್ ಇರತ್ತಲ್ಲ, ಆ ರಿಮೋಟಲ್ಲಿ ಮುಂದೆ ಹೋಗ್ಬೋದು, ಹಿಂದೆ ಹೋಗ್ಬೋದು, ಟರ್ನ್ ಮಾಡ್ಬೋದು, ಅದು ಮತ್ತು ಲೆಫ್ಟ್ ತಗೋಬೋದು. ಇದು 7 ಬ್ಯಾಟ್ರಿ ಅಂದರೆ ಇಲ್ಲಿ ಲೆಫ್ಟ್ ಟು ರೈಟ್ ಟು ಸ್ಟ್ರೈಟ್ ಟು ಬ್ಯಾಕ್ ಅಂತ ಎಲ್ಲ ಇರುತ್ತೆ. ಕ್ಯಾಮ್ರಾಮ್ಯಾನ್ ಕರೆಕ್ಟಾಗಿ ಫೋಕಸ್ ಮಾಡಿ. ಏನಾರ ಕರೆಕ್ಟಾಗಿ ಫೋಕಸ್ ಮಾಡಿ, ನಾನು ನಿಮ್ಮ ಸ್ಯಾಲ್ರಿ ಕಟ್ ಮಾಡ್ತೀನಿ ಅಷ್ಟೇ. ನಮ್ಮ ಕ್ಯಾಮ್ರಾಮ್ಯಾನ್ ಯಾರು ಅಂತ ಗೊತ್ತಾಗೈಸ್ ನಿಮಗೆ? ನಮ್ಮಮ್ಮ ಗೈಸ್. ಇದು ರಿಮೋಟು ಚಿಕ್ಕದಾಗೆ ಸಖತ್ತಾಗಿದೆ ಅಲ್ವಾ ಗೈಸ್? ನನ್ನ ಫೇವ್ರೆಟ್ ಕಾರ್. ಏನಕ್ಕೆ 8 ನಂಬರ್ ಕಾರ್ ತೊಗೊಂಡಿದ್ದೀವಿ ನೋಡೋಣ ಹೇಳಿ. 8 ನನಗೆ 8 ಬಂದು ಏನಾಗೋದು, ಜಡೇಜಾಸ್ ನಂಬರ್ ಗೈಸ್. ಕ್ರಿಕೆಟರಲ್ಲಿ 8 ನಂಬರ್ ಯಾವ ಜರ್ಸಿ, ಇಂಡಿಯನ್ ಕ್ರಿಕೆಟಲ್ಲಿ 8 ನಂಬರ್ ಅನ್ನೋ ಜರ್ಸಿ ಯಾರು ಹಾಕೋತಾರೆ ಅಂತ ಕಮೆಂಟ್ ಮಾಡಿ. ಅದ್ರ ಜೊತೆ ಅವರೇ ಸ್ವಲ್ಪ ಒಂದು ಅದಕ್ಕೆ ಎಷ್ಟು ಬೇಕು ಅಷ್ಟು ಎಲ್ಲಿ ಕೊಟ್ಟಿದ್ದಾರೆ. ಕೆಳಗಡೆ ಫೋಕಸ್ ಮಾಡಿ ನೋಡಿ ಗೈಸ್. ಅದ್ರದ್ದು ಒಂದ್ಸಲ ಲುಕ್ ತಗೊಳ್ಳಿ. ನೋಡಿ ಇಲ್ಲಿ ಹಿಂಗಿದೆ ನೋಡಿ. ಇದ್ರ ಲೆಫ್ಟ್ ಅನ್ನೋದು ಸೈಡ್ ಲುಕ್, ಬ್ಯಾಕ್ ಲುಕ್. ಇದು ಬಂದು ಬ್ಲ್ಯಾಕ್ ಕಲರ್ ಇದೆ. ಇದಕ್ಕೆ ಕೆಳಗಡೆ ಇಡೋದನ್ನ, ಇದಕ್ಕೆ 3 ಶೆಲ್ ಬೇಕು ಇವಾಗ. ಅದಕ್ಕೆ ಇದು ಬ್ಯಾಕ್ ಸೈಡ್ ತೋರಿಸು ಹಾಗೆ. ಇದಕ್ಕೆ ಇಲ್ಲೇ 3 ಬ್ಯಾಟ್ರಿ ಹಾಕೋದು ಕೆಳಗಡೆ ಅದ್ರದ್ದು ಇದೆ ಗೈಸ್. ಅನ್ನೋದು ಶೆಲ್ ಓಪನರು ಹಾಕ್ತಾ ಇದ್ದೀನಿ. ನನಗೆ ಆರ್ಸಿ ಕಾರ್ಸ್ ಅಂದರೆ ಸಖತ್ ಇಷ್ಟ. ಆಮೇಲೆ ನಿಮಗೆ ಇದರಲ್ಲಿ ಎಷ್ಟೊಂದು ಜನ ಗೊತ್ತಿರಲ್ಲ, ಆರ್ಸಿ ಕಾರಲ್ಲಿ ಒಂದು ಸಿಸ್ಟಮ್ ಇರುತ್ತೆ ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ಸಖತ್ತಾಗಿದೆ ಕಾರ್ ಗೈಸ್. ಈ ಥರ ಮಾಡೋಕೆ ಒಂಥರ ಖುಷಿ ಆಗುತ್ತೆ ನಮಗೆ. ಯಾರ್ಯಾರು ಚಿಕ್ಕವರಿದ್ದಾಗ ಆರ್ ಸಿ ಕಾರಲ್ಲಿ ಆಟ ಆಡಿದ್ದೀರಾ? ಈಗಲೂ ನಿಮ್ಮ ಹತ್ರ ಒಂದು ಯಾವ ಥರ ಆರ್ ಸಿ ಕಾರಲ್ಲಿ ಆಟ ಆಡಿದ್ರೆ ಕಮೆಂಟ್ ಮಾಡಿ. ಎಲ್ಲರ ನಿಮಗೆ ಅಲ್ಲಲ್ಲ, ಎಲ್ಲರ ಹತ್ರನೂ ಆರ್ಸಿ ಕಾರ್ ಇರುತ್ತೆ. ಬಟ್ ಒಂದ್ಸತಿ ಶೆಲ್ ಎಲ್ಲ ಖಾಲಿ ಆದ್ಮೇಲೆ ಅದನ್ನ ಮತ್ತೆ ಶೆಲ್ ರಿಪ್ಲೇಸ್ಮೆಂಟ್ ಮಾಡಲ್ಲ. ಆಮೇಲೆ ಚಾರ್ಜ್ಗೆ ಹಾಕೊಳ್ಳೋ ಅಂಥದ್ದಿದ್ರೆ ಅದನ್ನ ನೀರೆಲ್ಲ ಬೀಳ್ಸ್ಬಿಡೋದು, ಎಂಜುಲ್ ತುಂಬಿಡೋದು ಮಾಡಿ ಕಾರ್ಸ್ ಕೆಲವು. ನನ್ನ ತಂಗಿನೂ ಮಾಡ್ತಾಳೆ, ನನ್ನ ತಂಗಿ ನನ್ನ ತಮ್ಮ ಮಾಡ್ತಾರೆ. ಮತ್ತೆ ಈ ಕಾರ್ದು ನಿಮ್ಮ ಸಿಸ್ಟಮ್ ಎತ್ತಿದ್ರೆ ಎಷ್ಟು ಫಾಸ್ಟ್ ಹೋಗುತ್ತೆ ಅಂತ ನೋಡೋದು. ಸ್ಕೇಲ್ ಬಂದ್ಬಿಟ್ಟು 1.24 ಸ್ಕೇಲ್ ಸಾಲ ಇದೆ, ದುಬೈಯಿಂದ ಬಂದಿದೆ. ಅದೆಲ್ಲ ದುಬೈಯಿಂದ ಬಂದಿರಲ್ಲ ಮನೆ, ಹಂಗಂತ ಸುಮ್ಮನೆ. ಈಗ ಮೇಡ್ ಇನ್ ಚೈನಾ ಅಂತ ಹಾಕಿರ್ತಾರಲ್ಲ, ಮೇಡ್ ಇನ್ ಚೈನಾ ಅಂತ ಹಾಕಿರ್ತಾರೆ. ಅಯ್ಯೋ ಅದ್ರದ್ದು ಇದು ಇಲ್ಲಿ ತಗೊಂಡಿರ್ತಾರೆ. ಏನೆಲ್ಲ ಮ್ಯಾನುಫ್ಯಾಕ್ಚರಿಂಗ್ ಇಲ್ಲಿ ತಗೊಂಡಿರ್ತಾರೆ ಕಣ. ನೋಡಿ ಗೈಸ್ ಹೆಂಗೆ ಹೋಗ್ತಿದೆ ಅಂತ, ಸ್ಪೀಡಾಗಿ ಸಖತ್ತಾಗಿದೆ. ಇರು ಮಾಡು. ಹಿಂದಕ್ಕ ವೆರಿ ಗುಡ್. ಏನೋ ಹಿಂಗೆ ಹೊಡಿಯುತ್ತಿದ್ದು. ಆದ್ರೂ ಇನ್ನೊಂದು ಖುಷಿ, ಇಷ್ಟು ವರ್ಷ ಆದ್ರೂ ಇನ್ನೂ ಮಡಗಿದೆಯಲ್ಲ ಈ ಥರ ಇದರಲ್ಲಿ ಅಂತ. ನಿಧಾನಕ್ಕೆ ಮಾಡೋದು ಕಾಣಿಸ್ಬೇಕು ನೀಟಾಗಿ. ಹೌದಾ? ನನ್ನ ಕಲ್ತಾಕಿದ್ದೀನಿ. ನಿಮಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ಹೇಳ್ತೀನಲ್ಲ, ಇದನ್ನು ನಿಮ್ಗೆ ಇನ್ನೊಂದು ಟ್ರಿಕ್ ಇದೆ ಡ್ರಿಫ್ಟ್ ಹೊಡಿಯೋಕ್ಕೆ. ನೀವು ಡ್ರಿಫ್ಟ್ ಹೊಡಿಬೇಕಾದ್ರೆ ಒಂದು ಫ್ರಂಟು ಮತ್ತು ಫ್ರಂಟ್ ಬಟನು ಮತ್ತು ಹಿಂಗೆ ಬಿಟ್ಕೊಳ್ತೀರಲ್ಲ, ಅದೇ ಇನ್ನೊಂದಿದೆ ಗೈಸ್. ನಿಮಗೆ ನನಗೆ ಗೊತ್ತಾಗಿದ್ದು ಇಷ್ಟು ವರ್ಷದಿಂದ ನನ್ನ ತರಕಾರಿದ್ದಕ್ಕೆ. ಈಗ ನಮ್ಮ ಹತ್ರ ಲೆಫ್ಟು ರೈಟು ಅಂತ ಇರುತ್ತಲ್ವ, ಇದೊಂದು ನೀವು ಎಲ್ಲರ ಕಾರಲ್ಲೂ ನೋಡಿರ್ತೀರ. ಈ ಕಾರಲ್ಲಿ ಬಂದು ವೈಟ್ ಇದೆ, ನಂದು ಮತ್ತು ಆಲ್ಮೋಸ್ಟ್ ಎಲ್ಲ ಕಾರಲ್ಲೂ ಬ್ಲ್ಯಾಕ್ ಇದೆ. ಈ ಕಾರಲ್ಲಿ
ನಾವು ಇದನ್ನ ರೈಟ್ಗೆ ಹಾಕ್ತೀವಿ. ಬಟ್ ಇದು ನೀವು ಹಮ್ಮಿಕೆ ಇಟ್ಕೊಳ್ತೀರಲ್ಲ ಲೆಫ್ಟ್ ರೈಟ್ನಲ್ಲಿ, ಇಲ್ಲಿ ನೋಡಿ ವೀಲ್ ಈ ಕಡೆ ತಿರುಗ್ತು. ಅದೇ ನಾನು ಸ್ವಲ್ಪ ಕಷ್ಟ ಆಗುತ್ತೆ ಗೈಸ್. ನೋಡಿ ಈ ಕಡೆ ತಿರುಗಿಸಿದ್ರೆ ಹಿಂಗಾಗುತ್ತೆ. ಈಗ ಡಿಫ್ಟ್ ಹೊಡಿಬೇಕಾದ್ರೆ ಹಿಂಗೆ ಹೊಡೆಯುತ್ತೆ. ಒಂದ್ಸರಿ ಟ್ರೈ ಮಾಡ್ಬೇಕಾ ಗೈಸ್? ಈಗ ಮಾಡು, ಅಲ್ಲೇ ಇಡು, ಮಾಡು, ಅಲ್ಲೇ ಇಡು, ಅಲ್ಲೇ ಇಟ್ಬಿಟ್ಟು ಏನು ಮಾಡು. ಮಾಡಬೇಕು? ಸರ್ಕಲ್ ಹೊಡಿಲೇಬೇಕು ತಾನೆ ಫಸ್ಟು ಡಿಫ್ಟ್ ಆದ್ಮೇಲೆ. ಅಂದರೆ ಒಂದು ಸೈಡ್ಗೆ ವೀಲ್ ತಿರ್ಸ್ಬಿಟ್ಟು ಫಸ್ಟ್ ಬಿಟ್ಬಿಡ್ತೀಯಾ, ಆಮೇಲೆ ಹಿಂದೆ ಓಡಿಸ್ತೀಯಾ. ನಿಮಿಷ ಕರೆಕ್ಟಾಗಿ ಇರ್ಬೇಕಮ್ಮ, ಅಂದರೆ ಆಗಲ್ಲ, ಕಷ್ಟ ಆಗುತ್ತೆ. ಗೈಸ್ ಲಾಂಗ್ ಸರ್ಕಲ್ ಹಾಕ್ತಿದೆ ನೋಡಿ ಗೈಸ್ ಹೆಂಗೆ ಹೊಡಿತಿದೆ ಅಂತ. ಇಲ್ಲಿ ಗೈಸ್ ನೋಡಿ ಗೈಸ್ ಹೆಂಗೆ ಹೊಡಿಸ್ತೆ ಇಲ್ಲಿ ಗೈಸ್. ಆಕ್ಸಿಡೆಂಟ್ ಆಯ್ತಪ್ಪ ಅದು. ಇಲ್ಲಿ ವೀಲೇ ತಿರ್ಗಿರುತ್ತೆ. ನಾವು ಇಲ್ಲಿ ನಾನು ರಿಮೋಟ್ ಒತ್ತಿಟ್ಕೊಂಡಿಲ್ಲ ನೋಡಿ, ವೀಲೇ ತಿರ್ಗಿದೆ. ಆಮೇಲೆ ತುಂಬ ಬರೋ ಥರ ಇದೆಯಲ್ಲ, ಫೈರ್ ಬರೋ ಥರ. ಈಗ ಫೈರ್ ಬರೋ ಥರದ್ದು ಬಾಡಿ ಎಲ್ಲ ಬಂದು ಯೆಲ್ಲೋ ಕಲರ್ ಇರುತ್ತೆ. ನಾನು ನೋಡಿದ್ದೀನಿ ಇಷ್ಟೊಂದು, ಅದೇ ಹೇಳಿದ್ನಲ್ಲ ಯೂಟ್ಯೂಬಲ್ಲಿ. ಯೂಟ್ಯೂಬಲ್ಲಿ ಹೋಗಿದ್ದೆ, ಈಗ ತೋರಿಸ್ತೀನಿ. ನಿಮ್ಮದು ಕ್ಯಾಪ್ ಕೊಡಮ್ಮ. ನಿಮಗೇನೋ ಸೀರಿಯಸ್ ಆಗಿರೋ ವಿಷಯ ತೋರಿಸ್ಬೇಕಾಗಿತ್ತು, ಅದೇ ಮರ್ತೋಗಿದ್ದೀನಿ ನಾನು ಬಂದು. ಇಲ್ಲೊಂದು ಆನ್ ಆಫ್ ಬಟನ್ ಇದೆ, ಇದೇ ಮೇನ್ ಆನ್ ಆಫ್ ಬಟನ್ ಇದೆ ನೋಡಿ, ಇಲ್ಲೊಂದು ರೆಡ್ ಕಲರ್. ಅದು ಆಫ್ ಮಾಡಿದ್ರೆ ಗಾಡಿನೇ ಓಡಲ್ಲ. ಹಾಂ, ಯಾರಿಗಾರ ನಿಂಗೆ ಕೊಡೋಕೆ ಇಷ್ಟ ಇಲ್ಲ ಅನ್ನೋರ್ಗೆ ಆಫ್ ಮಾಡಿ ಕೊಟ್ಬಿಡ್ತೀಯ. ಇಲ್ಲಿ ಆನ್ ಮಾಡಿಲ್ಲ, ಆನ್ ಮಾಡಿದ್ರೆ ಆಫ್ ಮಾಡಿದ್ರೆ ಕರೆಕ್ಟಾಗಿ ಮಾಡ್ಕೊಡ್ತೀನಿ ಗೈಸ್. ಆನ್ ಮಾಡಿಕೊಟ್ಟಿದ್ರೆ ನೋಡಿ, ಈಗ ಆಫ್ ಮಾಡಿದ್ದೀನಿ. ಇಲ್ಲಿ ಮುಂದೆ ಬಿಡ್ತೀನಿ, ಅದೇ ಇದು ಹಂಗೆ ಆನ್ ಮಾಡ್ಕೊಂಡ್ರೆ ಮಸಲ್ಲಿ ಮತ್ತೆ ಡ್ರಿಪ್ಸ್ ಕೆಲ್ಸಕ್ಕೆ ರೆಡಿ ಆಗಿದ್ದೀನಿ. ಏನು ಗೈಸ್, ಕಾರಿ ನಾಟ್ ಇನ್ ಕಂಟ್ರೋಲ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್